ಹಾಸನಾಂಬೆ ದೇವಾಲಯ ಹಾಸನಾಂಬೆಯನ್ನ ನೋಡ್ಲಿಕ್ಕೋಸ್ಕರ ಲಕ್ಷಾಂತರ ಜನ ಯಾವ ರೀತಿಯ ಹೋಗ್ತಾ ಇದ್ದಾರೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಕಿಲೋಮೀಟರ್ ಗಟ್ಟಲೆ ಅಲ್ಲಿ ದೇವಸ್ಥಾನಕ್ಕೆ ಭಕ್ತರು ಹೋಗ್ತಾ ಇದ್ದಾರೆ ಈ ತೆರೆದಿರುವಂಥ 13 ದಿನಗಳಲ್ಲಿ. ಇದೇ ಸಂದರ್ಭದಲ್ಲಿ ಇಲ್ಲಿ ರಾಜಕೀಯ ಮೇಲಾಟಗಳು ಕೂಡ ಆಗ್ತಾ ಇದ್ದಾವೆ. ಏನಾಯ್ತಪ್ಪ ಅಂದ್ರೆ ಹಾಸನಾಂಬೆ ದೇವಾಲಯದ ಮುಂಭಾಗ ರಣಾಂಗಣ ಸೃಷ್ಟಿಯಾಗಿತ್ತು. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಅವಮಾನ ಮಾಡಿದ ಆರೋಪ. ಹಾಸನಾಂಬೆ ದೇಗುಲ ಮುಖ್ಯ ದ್ವಾರದ ಬಳಿ ಜೆಡಿಎಸ್ನವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಮೊನ್ನೆ ಹೋಗಿದ್ರು, ಅವರಿಗೆ ಅವಮಾನ ಮಾಡಲಾಗಿರುವಂತ ಆರೋಪವನ್ನು ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ಜೆಡಿಎಸ್ನವರು ಪ್ರತಿಭಟನೆ. ಹಾಸನದ ಶಾಸಕ ಸ್ವರೂಪ್ ಪ್ರಕಾಶ್ ನೇತೃತ್ವದಲ್ಲಿ ಪ್ರತಿಭಟನೆ. ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ದೇವಾಲಯದ ಒಳನುಗ್ಗಲಿಕ್ಕೆ ಪ್ರತಿಭಟನಾಕಾರರು ಯತ್ನವನ್ನ ಮಾಡಿದ್ದಾರೆ. ಇದು ಹುಚ್ಚಾಟ ಅಷ್ಟೇ. ದೇವಾಲಯದ ಒಳನುಗ್ಲಿಕ್ಕೆ ಏನಕ್ಕೆ ಪ್ರತಿಭಟನೆ ಮಾಡಬೇಕು? ಅಸಮಾಧಾನ ಇದೆಯಾ? ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋಗಿ ಪ್ರತಿಭಟನೆ ಮಾಡಿ. ಅದನ್ನ ಬಿಟ್ಬಿಟ್ಟು ಇಲ್ಲಿ ಹೈ ಡ್ರಾಮಾ ಮಾಡೋದು ನೋಡ್ಲಿ ಅನ್ಬಿಟ್ಟು ಮೀಡಿಯಾದಲ್ಲಿ ದೇವಾಲಯದ ಒಳನುಗ್ಲಿಕ್ಕೆ ಪ್ರತಿಭಟನಾಕಾರರು ಯತ್ನ ಅಂತ. ಪ್ರತಿಭಟನಾಕಾರರ ನಿಯಂತ್ರಣಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯ್ತು. ಬ್ಯಾರಿಕೇಡ್ ತಳ್ಳಿ ಒಳನುಗ್ಲಿಕ್ಕೆ ಪ್ರತಿಭಟನಾಕಾರರು ಯತ್ನ ಮಾಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಜಿಲ್ಲಾಧಿಕಾರಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೊದಲೇ ಪಾಪ ಅಲ್ಲಿ ಜನರನ್ನ ನಿಯಂತ್ರಿಸೋದು ಕಷ್ಟ ಆಗಿದೆ. ಒಂದು ಮಿನಿಮಮ್ ಕಾಮನ್ ಸೆನ್ಸು ಇಲ್ಲ ಅಂತ ಕಾಣಿಸುತ್ತೆ ಅಲ್ಲಿರುವಂತ ಬಂದಿದ್ದಂಥ ಪ್ರತಿಭಟನಾಕಾರರಿಗೆ. ಇನ್ನೇನೊಂದು 2-3 ದಿನ ಮುಗ್ದಿರೋದಪ್ಪ, ಆಮೇಲೆ ಪ್ರತಿಭಟನೆ ಮಾಡಿದ್ರೆ ಬೇಡ ಅಂದಿರೋರ ನಿಮಗೆ? ಮೊದಲೇ ಅಲ್ಲಿ ಕಷ್ಟಪಡ್ತಾ ಇದ್ದಾರೆ ಜನ. ಹೇಗೆ ಹೋಗೋದು, ಹೇಗೆ ನೋಡೋದು, ದರ್ಶನ ಪಡ್ಕೊಳ್ಳೋದು ಅಂತ ಕ್ಯೂ ನಿಂತಿರುವಂಥದ್ದು ಕಿಲೋಮೀಟರ್ ಗಟ್ಟಲೆ. ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೈ ಡ್ರಾಮಾ ಜೆಡಿಎಸ್ನವ್ರದ್ದು ಅವಮಾನ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಅವರಿಗೆ. ಇವಾಗ ತೋರಿಸ್ತಾ ಇದೀವಿ ನೋಡಿ ದೃಶ್ಯಾವಳಿಯಲ್ಲಿ. ದೇವಾಲಯದ ಒಳನುಗ್ಲಿಕ್ಕೆ ಯತ್ನ, ಹೈ ಡ್ರಾಮಾ ಸೃಷ್ಟಿ ಮಾಡಬೇಕಲ್ಲ. ಹೆಂಗಿದ್ರು ಎಲ್ಲ ಮೀಡಿಯಾದವರು ಇದ್ದಾರೆ, ಸ್ವಲ್ಪ ಪಬ್ಲಿಸಿಟಿ ತಗೊಂಡು ಕುಮಾರಸ್ವಾಮಿ ಅವರು ನೋಡ್ಲಿ ಅಂತ. ಸ್ವರೂಪ್ ಪ್ರಕಾಶ್ ಅವರ ತಲೆಯಲ್ಲಿ ಅದಿತ್ತೇನೋ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಅವಮಾನ ಅಂದ್ರೆ ಯಾವ ರೀತಿ ಅವಮಾನ ಮಾಡಿದಾರಂತೆ? ಮೊದಲೇ ಪಾಪ ಪೊಲೀಸರು ಸುಸ್ತಾಗಿ ಹೋಗಿದ್ದಾರೆ, ಜನರನ್ನ ನಿಯಂತ್ರಣ ಮಾಡೋದೇ ಕಷ್ಟ ಆಗಿದೆ. ಇವ್ರೇನ್ ಬಂದ್ಬಿಟ್ಟು ಹೈ ಡ್ರಾಮಾ ಸೃಷ್ಟಿ ಮಾಡಿದಾರಲ್ಲ ಈ ಟೈಮ್ನಲ್ಲಿ? ಪೃಥ್ವಿ, ಮೊನ್ನೆ ಕುಮಾರಸ್ವಾಮಿ ಅವರು ಕುಟುಂಬ ಸಮೇತರಾಗಿ ಮತ್ತು ಪಕ್ಷದ ಶಾಸಕರ ಸಮೇತರಾಗಿ ಹಾಸನಾಂಬ ದೇವಾಲಯದಲ್ಲಿ ದರ್ಶನಕ್ಕೆ ಆಗಮಿಸಿದ್ರು. ಈ ವೇಳೆ ಶಿಷ್ಟಾಚಾರವನ್ನ ಹಾಸನ ಜಿಲ್ಲಾಡಳಿತ ಮರೆತಿದೆ ಎಂಬಂತ ಆರೋಪವನ್ನ ಸ್ಥಳೀಯ ಶಾಸಕ ಸ್ವರೂಪ್ ನೇತೃತ್ವದಲ್ಲಿ ಏನು ಖಂಡಿಸಿ ಇವತ್ತು ಹಾಸನಾಂಬ ದೇವಾಲಯದ ಮುಖ್ಯ ದ್ವಾರ ಇದೆ, ಅದರ ಮುಂದೆ ನೂರಾರು ಕಾರ್ಯಕರ್ತರು ಈಗ ಪ್ರತಿಭಟನೆಗೆ ಇಳಿದಿರ್ತಕ್ಕಂಥದ್ದು. ಜಿಲ್ಲಾಧಿಕಾರಿಗಳು ಬರಬೇಕು, ಯಾವ ಕಾರಣಕ್ಕೂ ಅಗೌರವವನ್ನು ಮಾಡಿದ್ರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯನ್ನ ಬಿಟ್ರೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದು ಅವರಿಗೆ ಶಿಷ್ಟಾಚಾರದಲ್ಲಿ 2ನೇ ಸ್ಥಾನ ಸಿಗುತ್ತೆ. ಆದ್ರೂ ಕೂಡ ಹಾಸನಾಂಬ ದೇವಾಲಯಕ್ಕೆ ಬಂದಂತ ಸಂದರ್ಭದಲ್ಲಿ ಸೌಜನ್ಯಕ್ಕೆ ಕೂಡ ಅವರನ್ನ ಬಂದು ಗೌರವಿಸುವಂತ ಕೆಲಸವನ್ನ ಹಾಸನ ಜಿಲ್ಲಾಡಳಿತ ಮಾಡಲಿಲ್ಲ. ಈ ಕಾರಣದಿಂದಾಗಿ ಹಾಸನ ಶಾಸಕ ಸ್ವರೂಪ್ ಅವರು ಇವತ್ತು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ರು. ಜಿಲ್ಲಾಧಿಕಾರಿಗಳು ಇದಕ್ಕೆ ಉತ್ತರವನ್ನ ಕೊಡಬೇಕು, ಈ ಉತ್ತರವನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲೇ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅಂತ ಆಕ್ರೋಶವನ್ನ ಸ್ಥಳೀಯ ಶಾಸಕ ಸ್ವರೂಪ್ ಅವರು ಕೂಡ ಈಗ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಬೆಂಬಲವಾಗಿ ನೂರಾರು ಜಿಲ್ಲಾದ್ಯಂತ ಬಂದಿರ್ತಕ್ಕಂಥ ಕಾರ್ಯಕರ್ತರು ಇಲ್ಲಿ ಅವರಿಗೆ ಬೆಂಬಲವನ್ನು ಕೊಡಿಸಿದ್ದಾರೆ. ನಾನೀಗ ಇಲ್ಲಿ ಸ್ಥಳದಲ್ಲಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಪೊಲೀಸರಿಗೂ ಮತ್ತು ಕಾರ್ಯಕರ್ತರಿಗೂ ಕೂಡ ಯಾವ ರೀತಿ ಜಟಾಪಟಿ ಆಗ್ತಿದೆ ಅಂತ. ಇದು ಹಾಸನಾಂಬ ದೇವಾಲಯದ ಮುಖ್ಯ ದ್ವಾರ, ಅದರ ಮುಂದೆ ಇರ್ತಕ್ಕಂಥ BM ರಸ್ತೆಯನ್ನ ತಡೆದು ಈಗ ಪ್ರತಿಭಟನೆ ಕೂಡ ನಡೆಸಲಾಗ್ತಾ ಇದೆ. ಇದಕ್ಕೆ ಜೆಡಿಎಸ್ ನ ಜಿಲ್ಲಾಧ್ಯಕ್ಷ ಲಿಂಗೇಶ್ ಕೂಡ ಇದ್ದಾರೆ. ಆದ್ರೆ AC ಮಾರುತಿ ಅವರು ಈಗ ಸ್ಥಳಕ್ಕೆ ಬಂದಿದ್ದಾರೆ. ಅವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ AC ಮಾರುತಿ ಅವರು ಮಾಡ್ತಿದ್ದಾರೆ. ಆದ್ರೆ ಜಿಲ್ಲಾಧಿಕಾರಿಗಳು ಬರಬೇಕು, ಬೇರೆ ಕಾಂಗ್ರೆಸ್ ನ ನಾಯಕರುಗಳು ಬಂದಾಗ ಮತ್ತು ಕಾಂಗ್ರೆಸ್ ಮುಖಂಡರುಗಳು ಬಂದಾಗ ಎಲ್ಲರೂ ಕೂಡ ಶಿಷ್ಟಾಚಾರ ವ್ಯವಸ್ಥೆಯಲ್ಲಿ ಗೌರವವನ್ನು ಸೂಚಿಸಲಾಗಿದೆ. ಆದ್ರೆ JDS ಮತ್ತು BJP ನಾಯಕರುಗಳು ಬಂದಾಗ ಮಾತ್ರ ಈ ರೀತಿಯಾದಂತಹ ತಾರತಮ್ಯವನ್ನ ಮಾಡ್ಲಾಗ್ತಿದೆ ಅನ್ನೋ ಆಕ್ರೋಶವನ್ನ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಏನ್ ಪ್ರತಿಭಟನಾಕಾರರು ಹೊರ ಹಾಕ್ತಿದ್ದಾರೆ. ಇದರಿಂದಾಗಿ ಈಗ ಕೆಲ ಕಾಲ ಇಲ್ಲಿ ಗೊಂದಲದ ವಾತಾವರಣ ಮತ್ತು ಪೊಲೀಸರ ನಡುವೆ ರಣಾಂಗಣ ಕೂಡ ಸೃಷ್ಟಿಯಾಗಿತ್ತು. ಪೊಲೀಸರನ್ನ ತಳ್ಳಿ, ಬ್ಯಾರಿಕೇಡ್ ಅನ್ನ ತಳ್ಳಿ ದೇವಸ್ಥಾನದ ಒಳಗಡೆ ಪ್ರವೇಶನ ಪಡ್ಲಿಕ್ಕೆ ಪ್ರತಿಭಟನಾಕಾರರು ಪ್ರಯತ್ನ ಮಾಡಿದ್ರು. ಆದ್ರೆ ಪೊಲೀಸರು ಅವ್ರನ್ನ ಒಳಗಡೆ ಬಿಡ್ಲಿಲ್ಲ. ದೇವಸ್ಥಾನದ ಹತ್ತಿರ ಬಂದು ಪ್ರತಿಭಟನೆ ಮಾಡುವಂತ ಅವಶ್ಯಕತೆ ಏನಿತ್ತು ಕೃಷ್ಣಮೂರ್ತಿ? ಇವರಿಗೆ ಅಸಮಾಧಾನ ಇರೋದು ಯಾರ ಮೇಲೆ? ಜಿಲ್ಲಾಧಿಕಾರಿ ಮೇಲೆ. ಜಿಲ್ಲಾಧಿಕಾರಿ ಕಚೇರಿ ಅಂತಾನೆ ಇದೆ ಅಲ್ವಾ, ಅಲ್ಲೋಗಿ ಅಸಮಾಧಾನ ವ್ಯಕ್ತಪಡಿಸಬಹುದಲ್ವಾ? ಇಲ್ಲೇನು ಅಟೆನ್ಷನ್ ಡೈವರ್ಷನ್ ಮಾಡಬೇಕು? ಹೆಂಗಿದ್ರು ಎಲ್ಲ ಮಾಧ್ಯಮದವರು ಇದ್ದಾರೆ, ಸೊ ತೋರಿಸ್ತಾರೆ, ಸೊ ಹೀಗಾಗಿ ಒಂದು ಹೈ ಡ್ರಾಮಾ ಕ್ರಿಯೇಟ್ ಮಾಡಬಹುದು ಅನ್ನುವಂತ ಮೆಂಟಾಲಿಟಿಲಿ ಬಂದ್ರ ಮಿನಿಮಮ್ ಕಾಮನ್ ಸೆನ್ಸು ಇಲ್ವಾ? ಹೌದು, ಖಂಡಿತವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅವರು ಪ್ರತಿಭಟನೆ ಮಾಡ್ಬೇಕಾಗಿತ್ತು. ಆದ್ರೆ ಈಗ ದೇವಾಲಯದ ಆಡಳಿತ
ಅಧಿಕಾರಿಗಳ ಏನಿದೆ ದೇವಾಲಯ ಆಡಳಿತ ಅಧಿಕಾರಿಗಳು ಹಾಸನಾಂಬ ದೇವಾಲಯದಲ್ಲಿ ಉತ್ಸವವನ್ನ ಮಾಡ್ತಾರೆ. ಅದೇ ಜಿಲ್ಲಾಧಿಕಾರಿಗಳಿಗೆ ಹಾಸನಾಂಬ ದೇವಾಲಯದಲ್ಲಿ 15 ದಿನಗಳ ಕಾಲ ಕೆಲಸ ಏನಿರುತ್ತೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೂತು ಅವರು ಕೆಲಸ ಮಾಡ್ಬೇಕು. ಆದ್ರೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹೋಗಿ ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದೀವಿ. ಆದ್ರೂ ಕೂಡ ಹಾಸನ ಜಿಲ್ಲಾಧಿಕಾರಿಗಳು ಬೆಳಗ್ಗೆ 6 ಗಂಟೆಯಿಂದಲೇ ಹಾಸನಾಂಬ ದೇವಾಲಯದ ಒಳಗಡೆ ಇದ್ದಾರೆ. ನಮ್ಗೆ ಜಿಲ್ಲಾಧಿಕಾರಿಗಳು ಸಿಗ್ತಾ ಇಲ್ಲ, ಕಂದಾಯ ಇಲಾಖೆಯ ಕಾರ್ಯಗಳು ಹಾಸನ ಜಿಲ್ಲೆಯಲ್ಲಿ ಆಗ್ತಾ ಇಲ್ಲ. ಆದ್ರಿಂದಾಗಿ ಹಾಸನಾಂಬ ದೇವಾಲಯದ ಆವರಣದಲ್ಲಿ ಮತ್ತು ಹಾಸನ ದೇವಾಲಯದ ಎದುರುಗಡೆ ನಾವು ಪ್ರತಿಭಟನೆ ಮಾಡ್ತೀವಿ. ಆ ಜಿಲ್ಲಾಧಿಕಾರಿಗಳ ಕಚೇರಿ ಯಾರು ಕೂಡ ಒಬ್ಬ ಡಿ ಗ್ರೂಪ್ ನೌಕರ ಕೂಡ ಅಲ್ಲಿ ಇಲ್ಲ ಎಂಬಂತ ಆಕ್ರೋಶವನ್ನ ಸ್ಥಳೀಯ ಶಾಸಕರು ಕೂಡ ಈಗಾಗಲೇ ಹೊರ ಹಾಕಿದ್ದಾರೆ. ಹಾಸನಾಂಬ ದೇವಾಲಯದಲ್ಲಿ 15 ದಿನದಿಂದ ಬಿಟ್ಟಿರೋ ಡಿ.ಸಿ ಅವರು ಹಾಸನಾಂಬ ದೇವಾಲಯ ಹೊರ ಬಂದು ನಮ್ಮ ಮನವಿಯನ್ನ ಸ್ವೀಕರಿಸಬೇಕು, ಯಾವ ಕಾರಣಕ್ಕೋಸ್ಕರ ಅಗೌರವವನ್ನು ತೋರಿದ್ರು ಎಂಬಂತ ಸ್ಪಷ್ಟತೆಯನ್ನು ಕೂಡ ಅವ್ರು ನಮ್ಗೆ ನೀಡಬೇಕು. ಇದೊಂದೇ ವಿಚಾರದಲ್ಲ, ಸ್ಥಳೀಯ ಶಾಸಕರನ್ನು ಕೂಡ ಈಗಾಗಲೇ ಕಡೆಗಣಿಸಲಾಗಿದೆ ಮತ್ತು ಸ್ಥಳೀಯರಿಗೂ ಕೂಡ ದರ್ಶನವನ್ನ ಕಲ್ಪಿಸುವಂತೆ ನಾವು ಮನವಿ ಮಾಡಿದ್ದು, ಅದರಲ್ಲೂ ಕೂಡ ಕಡೆಗಣಿಸಲಾಗಿದೆ. ನಾನು ಈ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಧ್ಯಕ್ಷನಾಗಿರ್ತೀನಿ, ನನ್ನ ಒಂದೇ ಒಂದು ಕಾರ್ಯಕ್ರಮವೂ ಕೂಡ ಕರೆದಿಲ್ಲ ಮತ್ತು ಕೆಲ ಶಿಷ್ಟಾಚಾರಗಳನ್ನು ಕೂಡ ಇಲ್ಲಿ ಉಲ್ಲಂಘಿಸಲಾಗಿದೆ ಮತ್ತು ಮುಂದೆ ನಡೆಯುವಂತ ವಿಧಾನ ಸಭೆಯ ಅಧಿವೇಶನಗಳಿದೆ, ಆ ಅಧಿವೇಶನದ ಹಕ್ಕುಚ್ಯುತಿಯನ್ನು ಮಂಡನೆ ಮಾಡ್ತೇವೆ ಎಂಬಂತ ಆಕ್ರೋಶವನ್ನ ಸ್ಥಳೀಯ ಶಾಸಕರು ಹೊರಹಾಕಿದೆ. ಮತ್ತು ಕೇಂದ್ರದ ಮಟ್ಟದಲ್ಲೂ ಕೂಡ ನಾವು ಕೇಂದ್ರ ಸಚಿವರಿಗೆ ಬಂದಂತ ಸಂದರ್ಭದಲ್ಲಿ ಅಗೌರವ ತೋರಿಸೋಸ್ಕರವಾಗಿ ಕೇಂದ್ರದಲ್ಲೂ ಕೂಡ ನಾವು ಶಿಷ್ಟಾಚಾರ ಉಲ್ಲಂಘನೆಯನ್ನ ಹಕ್ಕುಚ್ಯುತಿಯನ್ನು ಮಂಡನೆ ಮಾಡ್ತೇವೆ ಅಂತ ಆಕ್ರೋಶವನ್ನ ಸ್ಥಳೀಯ ಶಾಸಕ ಇವಾಗ ಎಲ್ರು ಬ್ಯುಸಿ ಇದ್ದಾರೆ, ಭಕ್ತರನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ ಆಗ್ತದೆ. SP ನೋಡಿದ್ರೆ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು, ಹೆಚ್ಚುವರಿ ಬಸ್ಗಳನ್ನ ಬಿಡೋದು ಬೇಡ, ಯಾಕಂದ್ರೆ ಇಲ್ಲಿ ನಿಯಂತ್ರಣ ಮಾಡೋದು ಕಷ್ಟ ಅಂತ. ಇಂಥದ್ದೇ ಪರಿಸ್ಥಿತಿಯನ್ನ ಯಾಕೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ಇನ್ನೊಂದು 3 ದಿನ ಆಗಿದ್ರೆ ಹಾಸನಾಂಬೆ ದರ್ಶನನೇ ಮುಗ್ದೋಗಿರೋದು, ಅದಾದ್ಮೇಲೆ ಪ್ರತಿಭಟನೆ ಮಾಡ್ಕೊಂಡಿದ್ರೆ ಆಗ್ತಾ ಇರ್ಲಿಲ್ವಾ ಅಂತ. ಪೃಥ್ವಿ, ನಾವು ಕೂಡ ಹಾಸನಾಂಬ ದೇವಾಲಯದ ಪ್ರಾರಂಭದಲ್ಲೂ ಕೂಡ ಇಲ್ಲಿ ಕೆಲಸ ಮಾಡೋದನ್ನ ನಾವು ಗಮನಿಸಿದ್ರೆ ಹಾಸನ ಜಿಲ್ಲಾಡಳಿತದಲ್ಲಿ ಹಾಸನ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ಮತ್ತು ಸಮನ್ವಯದ ಕೊರತೆ ಕಾಣ್ತಕ್ಕಂಥ ನಾವೀಗ ನೋಡ್ತಿದ್ದೀವಿ. ಯಾಕಂತ ಹೇಳಿದ್ರೆ ಹಾಸನ SP ಅವರು ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನ ಬರೀತಾರೆ. ಹಾಸನಾಂಬ ದೇವಾಲಯಕ್ಕೆ ಲಕ್ಷಾಂತರ ಜನ ಭಕ್ತರು ಬರ್ತಿದ್ದಾರೆ. KSRTC ಬಸ್ ನ ಮೂಲಕವಾಗಿ ಭಕ್ತರು ಬರ್ತಾ ಇರೋದ್ರಿಂದ ಅವರನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರವಾಗಿ ಬಸ್ಗಳನ್ನ ವ್ಯವಸ್ಥೆ ಸ್ವಲ್ಪ ನಿಯಂತ್ರಣವನ್ನು ಮಾಡುವಂತ ಪತ್ರವನ್ನ ಹಾಸನಾಂಬ ವಿಚಾರವಾಗಿ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನ ಬರೀತಾರೆ. ಆದ್ರೂ ಕೂಡ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯ ಉತ್ತರವನ್ನ ಕೂಡ ಕೊಡೋದಿಲ್ಲ. ಅವರ ಪತ್ರಕ್ಕೆ ಯಾವುದೇ ರೀತಿಯ ರಿಯಾಕ್ಷನ್ ಇಲ್ಲ. ಇಲ್ಲಿ ಗಮನಿಸಿದ್ರೆ ಇಬ್ಬರಿಗೂ ಕೂಡ ಸಮನ್ವಯದ ಕೊರತೆ ಇದೆ. ಅದ್ರ ನಡುವೆ ಕೂಡ ಕೇಂದ್ರ ಸಚಿವರು ಬಂದ ಕೂಡ ನಡೆದಿದೆ. ಒಂದ್ ಕಡೆ ಹಾಸನಾಂಬ ದೇವಾಲಯದಲ್ಲಿ ಈ ಬಾರಿ ಕೃಷ್ಣ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇತೃತ್ವವನ್ನು ವಹಿಸಿಕೊಂಡು ಅಚ್ಚುಕಟ್ಟಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಆದ್ರೆ ಇನ್ನೊಂದ್ ಕಡೆ ಈ ರೀತಿಯಾದ ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಕೆಲವೊಂದು ವಿಚಾರಗಳಲ್ಲಿ ಇಷ್ಟೆಲ್ಲ ಗಲಾಟೆ ಮಾಡ್ತಾ ಇದಾರಲ್ಲ JDS ನವರು. ಹಾಸನಾಂಬೆ ದೇವಸ್ಥಾನದ ಮುಂಭಾಗನೆ ಬಂದ್ಬಿಟ್ಟು ಹೈಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದಾರಲ್ಲ. DC ಬಂದ್ ಏನಾದ್ರು ಮನವೊಲಿಸುವಂತ ಪ್ರಯತ್ನ ಅಥವಾ ಅವರ ಮನವಿಯನ್ನ ಸ್ವೀಕರಿಸುವಂತ ಕೆಲಸವನ್ನ ಏನಾದ್ರು ಮಾಡ್ತಾ ಇದಾರ ಹೇಗೆ? ಇಲ್ಲ, ಈಗ ಡಿಸ್ಟರ್ಬೆನ್ಸ್ ಇದೆ, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಧನ್ಯವಾದ ಕೃಷ್ಣಮೂರ್ತಿ. ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ ಬಂದ್ಬಿಟ್ಟು JDS ನ ಕಾರ್ಯಕರ್ತರು ಹಾಗೆ ಶಾಸಕರು. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಯಲ್ಲಿ ನೋಡಿ. ಅಲ್ಲಿ ಹಾಸನಾಂಬೆ ದೇವಸ್ಥಾನಕ್ಕೆ ಲಕ್ಷಾಂತರ ಜನ ಭಕ್ತರು ಬರ್ತಾ ಇರುವಂತ ಸಂದರ್ಭದಲ್ಲಿ ಈ ಹೈಡ್ರಾಮಾ, ಈ ನಾಟಕ ಬೇಕಾಗಿತ್ತಾ ಅಂತ ಅಲ್ಲಿನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ಪ್ರಶ್ನೆ ಮಾಡಲಿಕ್ಕೆ, ಪ್ರತಿಭಟನೆ ಮಾಡಲಿಕ್ಕೆ ಟೈಮ್ ಇತ್ತು, ಈ ಟೈಮ್ನಲ್ಲೇ ಬೇಕಾ? ಪೊಲೀಸರು ಅಲ್ಲಿ ಸಾಯ್ಬೇಕಾ ಇಲ್ಲಿ ಸಾಯ್ಬೇಕಾ ಬಂದು? ಪಾಪ ಕೆಲಸ ಮಾಡಿ 24 hours ವರ್ಕ್ ಆದಂಗೆ ಆಗ್ಬಿಟ್ಟಿದೆ ಅಲ್ಲಿ.